ಕನ್ನಡದ ಸಾಕಷ್ಟು ಕ್ಯೂಟ್ ಜೋಡಿ ಅಂತಾನೆ ಕರೆಯಲ್ಪಡ್ತಾ ಇದ್ದಂತಹ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರ ಜೋಡಿ ಡಿವೋರ್ಸ್ಗೆ ಮುಂದಾಗಿದೆ. ಕೋರ್ಟ್ಗೂ ಕೂಡ ಜೊತೆಯಾಗಿ ಬಂದಿದ್ದಾರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ. ನಿವೇದಿತಾ ಕೈ ಹಿಡಿದೇ ಮೆಟ್ಟಿಲು ಇಳಿದು ಹೊರಟಿದ್ದಾರೆ ಚಂದನ್ ಶೆಟ್ಟಿ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೋರ್ಟ್ ಹಾಲ್ನಲ್ಲೂ ಕೂಡ ಈ ಜೋಡಿ ಅಕ್ಕಪಕ್ಕ ಕೂತಿತ್ತು. ಇಬ್ರು ಕೂಡ ಬಹಳ ಖುಷಿಯಾಗಿ ಮಾತನಾಡ್ತಾ ಇದ್ರು ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಕೋರ್ಟ್ಗೂ ಕೂಡ ಜೊತೆಯಾಗಿಯೇ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂಥ ರೈಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ನೀವೇನ್ ಗಮನಿಸ್ತಾ ಇದ್ದೀರಿ, ಇದು ಇಬ್ರು ಕೂಡ ಕೋರ್ಟ್ಗೆ ಬಂದಂತಹ ಸಂದರ್ಭದ ದೃಶ್ಯಗಳು. ರ್ಯಾಪರ್ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಇಬ್ಬರನ್ನೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವರಿಬ್ಬರ ಆ ಹಾವಭಾವ ಅಥವಾ ಅವರಿಬ್ಬರ ನಡುವೆ ಇರುವಂತಹ ಆ ಆತ್ಮೀಯತೆ, ಆ ಬಾಂಧವ್ಯ ಈ ವಿಡಿಯೋದಲ್ಲೂ ಕೂಡ ಕಾಣಿಸ್ತಾ ಇದೆ. ಡಿವೋರ್ಸ್ ತೆಗೆದುಕೊಳ್ಳೋಕೆ ಅಂತ ಹೇಳಿ ಬಂದಿದ್ದಾರೆ. ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯ ಮೇಲೆ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಆದ್ರೆ ಅವರಿಬ್ಬರ ನಡುವೆ ಇರುವಂತಹ ಆತ್ಮೀಯತೆ ನೋಡಿ, ಆ ಬಾಂಧವ್ಯ ನೋಡಿ. ನಿವೇದಿತಾ ಗೌಡ ಅವರ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರು. ಬಹುಶಃ ಇನ್ನು ಮುಂದೆ ಪ್ರೀತಿಗೆ ಒಂದು ರೀತಿಯಾದಂತಹ ಹೊಸ ಭಾಷೆಯ ಇರಬೇಕು ಇದು, ಅಥವಾ ಪ್ರೀತಿ ಇಲ್ಲ ಈಗ ಬರೇ ನಾವು ಸ್ನೇಹದಲ್ಲಿರ್ತೀವಿ ಇನ್ನು ಮುಂದೆ ಅಂತ ಹೇಳಿ ಪರಸ್ಪರ ಒಪ್ಪಿಗೆಯ ಮೇಲೆ ಡಿವೋರ್ಸ್ ಅನ್ನ ಪಡೆಯಲಿಕ್ಕೆ ಮುಂದಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಕೊಟ್ಟಿರುವಂತಹ ಕಾರಣ ಕರಿಯರ್. ನಮ್ಮಿಬ್ಬರಿಗೂ ಕೂಡ ನಮ್ಮ ಕರಿಯರ್ ಬಗ್ಗೆ ಸಾಕಷ್ಟು ಕನಸುಗಳಿದ್ದಾವೆ ಅಂತ ಹೇಳಿ ನ್ಯಾಯಾಧೀಶರು ಕೇಳಿದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಉತ್ತರ ಇದು. ಚಂದನ್ ಶೆಟ್ಟಿ ಅವರು ಕೂಡ ಅದೇ ಉತ್ತರವನ್ನ ಕೊಟ್ಟಿದ್ದಾರೆ. ನಿವೇದಿತಾ ಗೌಡ ಅವರು ಕೂಡ ಅದೇ ಉತ್ತರವನ್ನ ಕೊಟ್ಟಿದ್ದಾರೆ. ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ನಾವು ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀವಿ. ನಮಗೆ ನಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು, ನಮಗೆ ನಮ್ಮ ಕರಿಯರ್ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇದೆ, ಆ ಕಾರಣಕ್ಕಾಗಿ ನಾವು ಪರಸ್ಪರ ಬೇರೆಯಾಗುವುದಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಅಂದ್ರೆ ಏನೋ ಜಗಳ ಆಗಿ ಅಥವಾ ಮತ್ತೇನೋ ಗೊಂದಲಗಳು ಏರ್ಪಟ್ಟು ಮತ್ಯಾವುದೋ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಂದಾಗಿ ಈ ಕ್ಯೂಟ್ ಜೋಡಿ ಬೇರೆಯಾಗ್ತಾ ಇಲ್ಲ. ಸ್ಯಾಂಡಲ್ವುಡ್ನ ಈ ಮುದ್ದಾದಂತಹ ಜೋಡಿ ಆ ಗಲಾಟೆ ಅಥವಾ ಮತ್ತಿನ್ನೇನೋ ಗೊಂದಲಕ್ಕೆ ಬೇರೆಯಾಗ್ತಾ ಇಲ್ಲ. ತಮ್ಮ ಕರಿಯರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇವರಿಬ್ರು ಬೇರೆಯಾಗ್ತಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಕೋರ್ಟ್ಗೆ ಬಂದಂತಹ ಸಂದರ್ಭದ ಈ ದೃಶ್ಯ ಇದೆಯಲ್ಲ, ಇದೇ ಎಲ್ಲವನ್ನು ಕೂಡ ಹೇಳ್ತಾ ಇದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಕೋರ್ಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರೇ ಗಾರ್ಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಿವೇದಿತಾ ಗೌಡ ಅವರನ್ನ. ತಾವೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಇಬ್ರು ಕೂಡ ಕೋರ್ಟ್ಗೆ ಜೊತೆಯಾಗಿಯೇ ಆಗಮಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲೂ ಅಕ್ಕಪಕ್ಕ ಕೂತಿದ್ರು. ಕೋರ್ಟ್ ಹಾಲ್ನಲ್ಲೂ ಅಕ್ಕಪಕ್ಕ ಕೂತು ಖುಷಿಯಾಗಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಇದ್ರೂ ಕೂಡ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ಮಧ್ಯೆ ಇದ್ರೂ ಕೂಡ ಮದುವೆಯಾದಂತಹ 4 ವರ್ಷಗಳ ನಂತರ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಪರಸ್ಪರ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ದಾರೆ. ಕೋರ್ಟ್ನಲ್ಲಾದಂತಹ ವಿಚಾರಣೆಯ ಅಪ್ಡೇಟ್ಸ್ನ ಕೂಡ ನೀವಾಗಲೇ ಗಮನಿಸಿದ್ರಿ. ಈಗಲೂ ಕೂಡ ಇಬ್ರು ಕೂಡ ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ. ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ರು 13B ಅಡಿಯಲ್ಲಿ, ಸೆಕ್ಷನ್ 13B ಅಡಿಯಲ್ಲಿ. ಅಂದ್ರೆ ಇಬ್ರು ಕೂಡ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆಯುವುದಕ್ಕೆ ಮುಂದಾಗೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.